ಕರ್ನಾಟಕದ ರಸ್ತೆಗಳಲ್ಲಿ ಅಪಘಾತಕ್ಕೊಳಗಾಗುವ ದೇಶ ವಿದೇಶ ಹಾಗೂ ಯಾವುದೇ ರಾಜ್ಯದ ವ್ಯಕ್ತಿಗೆ ಆಸ್ಪತ್ರೆಗೆ ದಾಖಲಾದ ಮೊದಲ 7 ದಿನಗಳವರೆಗೆ 2.5 ಲಕ್ಷ ರೂಪಾಯಿಗಳವರೆಗೆ ಉಚಿತ ಚಿಕಿತ್ಸೆ ನೀಡುವ ಹೊಸ ಯೋಜನೆಯನ್ನು ಜಾರಿಗೆ ತರಲು ಸರ್ಕಾರ ಚಿಂತಿಸಿದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಹಿಂದೆ ಇದ್ದ 1.5 ಲಕ್ಷ ರೂಪಾಯಿ ಧನ ಸಹಾಯಕ್ಕೆ ಹೆಚ್ಚುವರಿಯಾಗಿ 1 ಲಕ್ಷ ರೂಪಾಯಿ ಸೇರಿಸಿ 2.5 ಲಕ್ಷ ರೂಪಾಯಿಗೆ ಏರಿಸಲಾಗುತ್ತಿದೆ ಎಂದರು. ಅಲ್ಲದೆ ಹೆಣ್ಣು ಮಕ್ಕಳಿಗೆ ನೀಡಲಾಗುವ ಗರ್ಭಕಂಠದ ಕ್ಯಾನ್ಸರ್ ತಡೆ ಲಸಿಕೆಯನ್ನು ಕಡ್ಡಾಯಗೊಳಿಸಲು ಸಾಧ್ಯವಿಲ್ಲ. ಶಾಲಾ ಹಂತದಲ್ಲಿ ಜಾಗೃತಿ ಮೂಡಿಸಲಾಗುವುದು. ಆದರೆ ಲಸಿಕೆ ಕೊಡಿಸುವ ನಿರ್ಧಾರ ಸಂಪೂರ್ಣವಾಗಿ ಪೋಷಕರಿಗೆ ಸೇರಿದ್ದು ಎಂದು ಹೇಳಿದರು. ಉತ್ತಮವಾದ ವಿಚಾರ ಏನು, ಯಾಕೆ ನಾವು ಕೊಡ್ತಾ ಇದ್ದೇವೆ, ಇದರ ಸರ್ವೆ ಕಡಿಮೆ ಆಗ್ತದೆ. ಇದನ್ನು ಯಾವ ನಮ್ಗೆ ಕೊಟ್ಟಂತ ಮಾಹಿತಿ ಏನಿದೆಯಾ, ನಮ್ಮ ಸೈಂಟಿಸ್ಟ್ ಮತ್ತು ರಿಪೋರ್ಟ್ ಕಂಪನಿ ಕೊಟ್ಟಿದ್ದಾರೆ, ಅದನ್ನು ನಾವು ಜನರಿಗೆ ಮುಟ್ಟಿಸ್ತಾ ಇದ್ದೇವೆ. ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾ ಇದ್ದೇವೆ. ಶಾಲೆಗೆ ನಾವು ಹೋಗ್ತಾ ಇದ್ದೇವೆ. ಆದಷ್ಟು ಅದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ಆದ್ರೆ ನೀವು ಕಡ್ಡಾಯ ಅಂತ ಮಾಡಲಿಕ್ಕೆ ಆಗುದಿಲ್ಲ. ಯಾಕೆಂತ ಹೇಳಿದ್ರೆ, ನನ್ನ ಮಗಳಿಗೆ ಏನು ಔಷಧ ಕೊಡ್ಬೇಕಂತೇಳಿ ನಾನು ತೀರ್ಮಾನ ಮಾಡಬೇಕು. ನನಗೆ ಅವೇರ್ನೆಸ್ ಕೊಡಿ. ನಾನೆಲ್ಲ ಆಲೋಚನೆ ಮಾಡಿಕೊಂಡು ಇದನ್ನು ಮಾಡ್ಲಿಕ್ಕೆ ಆಗ್ತದಾ?